ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಕನ್ನಡ ಸಂಪೂರ್ಣವಾದಂತಹ ಭಾಷಾಭ್ಯಾಸವನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗಾಗಲೇ ಇನ್ನೇನು ಪರೀಕ್ಷೆ ಹತ್ತಿರ ಬರ್ತಾ ಇದೆ. ಸೊ ನೀವು ಕನ್ನಡ ಭಾಷಾ ಅಭ್ಯಾಸಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಎಲ್ಲ ಒಂದು ಅಂಶಗಳನ್ನು ಕೂಡ ಸಮಾನಾರ್ಥಕ ಪದ ಇರ್ಬೋದು, ನಾನಾರ್ಥ ಇರ್ಬೋದು, ದ್ವಿರುಕ್ತಿಗಳು ಇರ್ಬೋದು, ನಿಷೇಧಾರ್ಥಕಗಳು ಇರ್ಬೋದು, ತತ್ಸಮ ತದ್ಭವ, ಭಾಷಾಭ್ಯಾಸದಲ್ಲಿ ಬರುವಂತಹ ಎಲ್ಲ ವ್ಯಾಕರಣ ಅಂಶಗಳನ್ನು ನೀವು ಕೂಡ ಅಭ್ಯಾಸ ಮಾಡಿದರೆ ನಿಮಗೆ ಭಾಷಾಭ್ಯಾಸಕ್ಕೆ ಇರುವಂತಹ ಸಂಪೂರ್ಣವಾದಂತಹ ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಹಾಗಿದ್ರೆ ಇಲ್ಲಿ ನಾವು ನೋಡ್ತಾ ಹೋಗೋಣ. ಇವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಸೊ ನೀವು ಇವುಗಳನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಹಾಗೆ ನೀವು ಅಭ್ಯಾಸ ಮಾಡಿ ಅಂದರೆ ನಾನು ಈಗ ನಿಮಗೆ ಸಮಯ ಕಡಿಮೆ ಇರೋದ್ರಿಂದ ನಾನು ಹೇಳ್ತಾ ಇರಬೇಕಾದ್ರೆ ಅಭ್ಯಾಸ ಮಾಡ್ತಾ ಹೋದರೆ ನಿಮಗೆ ಪರೀಕ್ಷೆಗೆ ಈಸಿ ಆಗ್ಬೋದು ಅನ್ನುವಂತಹ ಉದ್ದೇಶ ನನ್ನದು. ಹಾಗಿದ್ರೆ ನೋಡ್ತಾ ಹೋಗೋಣ ಸಮಾನಾರ್ಥಕ ಪದಗಳು. ಮೊದಲನೇದಾಗಿ ಭಾಷಾಭ್ಯಾಸದಲ್ಲಿ ಸಮಾನಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ. ಸಮಾನಾರ್ಥಕ ಪದಗಳು: ಚಂದ್ರ, ಶಶಿ, ಸುಧಾಂಶು, ರಜನೀಶ, ತಿಂಗಳು. ನೋಡಿ, ಕಾಂತಾರ, ಕಾನನ, ಕಾಡು, ಅಡವಿ, ವಿಪಿನ, ಕೂಳು, ಅನ್ನ, ಓಗರ, ಆಹಾರ. ಯಾವಾಗಲೂ ಕೂಡ ಸಮಾನಾರ್ಥಕಗಳನ್ನು ಬರೀಬೇಕಾದ್ರೆ ನೀವು ಮಿನಿಮಮ್ 2 ಕೂಡ ಬರೀಬೇಕಾಗುತ್ತೆ. ಹಾಗೆ ಕಾಳ, ಕತ್ತಲು, ಕಾವಳ. ಹಾಗೆ ಕೂಳು ಅಂದರೆ ಅನ್ನ, ಓಗರ, ಆಹಾರ. ಉರಗ ಅಂದರೆ ಸರ್ಪ, ಪಣಿ, ಪನ್ನಗ, ಹಾವು. ಅನಲ ಅಂದರೆ ಬೆಂಕಿ, ಅಗ್ನಿ, ವಹ್ನಿ, ಕಿಚ್ಚು, ಶಿಖಿ. ಅಶ್ರು ಅಂದರೆ ಕಣ್ಣೀರು, ಬಾಷ್ಪ, ಕಂಬನಿ. ಉಂಬು ಅಂದರೆ ಉಣ್ಣು ಅಂತ ಬರುತ್ತೆ. ತಿನ್ನು, ಸೇವಿಸು ಅಂತ. ಒಡಲು ಅಂದರೆ ಶರೀರ, ಕಾಯ, ದೇಹ. ಕಂತೆ ಅಂದರೆ ಕಟ್ಟು, ಅಂದರೆ ಹಣದ ಕಂತೆ ಅಂತ ಕರಿತೀವಲ್ಲ ಅದು. ಆಗಲೇ ಕಂತೆ ಅಂತಂದರೆ ಕಟ್ಟಿಗೆಯ ಒಂದು ಹೊರೆ ಅಂತೀವಲ್ಲ ಅದು. ಹಾಗೆ ಕಡಲು, ಸಮುದ್ರ, ಸಾಗರ, ವಾರಿಧಿ, ಜಲಧಿ. ಕೊರಗು, ಸೊರಗು, ಕ್ಷೀಣವಾಗು. ಛಾತಿ ಅಂದರೆ ಕೆಚ್ಚು ಮತ್ತು ಎದೆಗಾರಿಕೆ ಅಂತ. ತಮ ಅಂದರೆ ಕತ್ತಲು, ಅಂಧಕಾರ. ದಿನ್ನೆ ಅಂದರೆ ತಿಟ್ಟು, ದಿಬ್ಬ, ಗುಡ್ಡ. ಧನ ಅಂದರೆ ಕಾಂಚನ, ಹಣ. ಧನಿಕ ಅಂದರೆ ಶ್ರೀಮಂತ, ಧನವಂತ, ಹಣವಂತ. ನಿತ್ರಾಣ ಅಂದರೆ ನಿಶಕ್ತಿಯಾಗುವಂತಹದ್ದು, ನಿಸ್ತೇಜ, ದೌರ್ಬಲ್ಯ ಅಂತ ಅರ್ಥ. ಇನ್ನು ಪ್ರಮೋದ ಅಂದರೆ ಸಂತೋಷ, ಆನಂದ. ಮತ್ತು ಪುಷ್ಪ, ಕುಸುಮ, ಹೂವು, ಮಲರ್. ಬಾಲಕ ಅಂದರೆ ಹುಡುಗ, ಕುಮಾರ, ತರಳ. ಹಾಗೆ ಮಾಹೆ ಅಂದರೆ ಮಾಸ, ತಿಂಗಳು. ಮರ್ಕಟ ಅಂದರೆ ಮಂಗ, ಕಪಿ, ವಾನರ. ವಲ್ಲಭೆ ಅಂದರೆ ಪತ್ನಿ, ವಲ್ಲಭೆ ಹೆಂಡತಿ, ಕಾಂತೆ ಅಂತ ಹೇಳ್ಬಿಟ್ಟು. ಹಾಗೆ ಭಾನು, ಭಾನು ಅಂದರೆ ಆಕಾಶ, ಅಂಬರ, ಗಗನ. ನಾರಿ, ವನಿತೆ, ಮಹಿಳೆ, ನೀರೆ, ಸ್ತ್ರೀ. ಕಣ್ಣು ಅಂದರೆ ನಯನ, ಅಕ್ಷಿ. ಲೋಚನ, ನೇತ್ರ. ಮನೆ, ಗೃಹ, ನಿಲಯ, ಆಲಯ. ಅದುರು ಅಂದರೆ ನಡುಗುವಂತಹದ್ದು, ಕಂಪಿಸುವಂತಹದ್ದು. ಇನ ಅಂದರೆ ಸೂರ್ಯ, ರವಿ, ಅರ್ಕ. ಇನ್ನು ಇಂಗು ಅಂದರೆ ಮಣ್ಣಿನಲ್ಲಿ ನೀರು ಇಂಗೋಗುತ್ತಲ್ಲ ಅದಕ್ಕೆ ಇಂಗು ಅಂತ ಕರೀತಾರೆ. ಅಂದರೆ ಬತ್ತು, ಒಣಗು. ಉಪಟಳ ಅಂದರೆ ತೊಂದರೆ ಕೊಡುವಂತಹದ್ದು, ಕಾಟ, ಪೀಡೆ. ಕವಲು ಅಂದರೆ ಟಿಸಿಲು, ರೆಂಬೆ, ಶಾಖೆ, ಕಲಹ, ಜಗಳ. ಕಾಳಗ, ಯುದ್ಧ. ಇನ್ನು ಚಿತ್ತ, ಮನಸ್ಸು, ಬಗೆ, ತೃಷೆ. ತೃಷೆ ಅಂದರೆ ದಾಹ, ಬಾಯಾರಿಕೆ, ನೀರಡಿಕೆ. ದಿಗಿಲು ಅಂದರೆ ಭಯ, ಅಂಜಿಕೆ, ಗಾಬರಿ, ಭೀತಿ. ಮತ್ತು ಗುಡಿ ಅಂದರೆ ಬಾವುಟ, ಧ್ವಜ, ಪತಾಕೆ, ಧಣಿ. ಯಜಮಾನ, ಒಡೆಯ. ತಾರೆ ಅಂದರೆ ನಕ್ಷತ್ರ, ಚುಕ್ಕಿ, ಉಡು. ಪಥ ಅಂದರೆ ಮಾರ್ಗ, ದಾರಿ. ಪಥ ಅಂದರೆ ಮಾರ್ಗ ಏನು, ದಾರಿ ಅಂತ ಬರಿಬೇಕು. ಪರಿಮಳ, ಸುಗಂಧ, ಸುವಾಸನೆ, ಘಮ. ಬಂಗಾರ, ಚಿನ್ನ, ಕನಕ, ಸ್ವರ್ಣ. ಮರ, ವೃಕ್ಷ, ತರು. ಮಾರ ಅಂದರೆ ಮನ್ಮಥ, ಕಾಮ, ಮದನ. ರಮಣ ಅಂದರೆ ಪತಿ, ಕಾಂತ, ಗಂಡ, ವಲ್ಲಭ ಅನ್ನುವಂಥ ಸಮಾನಾರ್ಥಕ ಪದಗಳು. ಇನ್ನು ವ್ಯಾಘ್ರ ಅಂದರೆ ಕೋಪ, ಸಿಟ್ಟು ಅಂತ. ಇನ್ನು ಮುಂದಿನದು ನಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಡ್ತಾರಲ್ಲ ಅದು. ಕರ, ಕರ ಅಂದರೆ ತೆರಿಗೆ ಅಂತಲೂ ಕೂಡ ಆಗುತ್ತೆ, ಅಂದರೆ ಟ್ಯಾಕ್ಸ್ ಅಂತೀವಲ್ಲ ಅದು. ಹಾಗೆ ಕರ ಅಂದರೆ ಕೈ. ರಾಗ ಅಂದರೆ ಪ್ರೀತಿ, ಬಣ್ಣ, ಆಸಕ್ತಿ. ಬಗೆ ಅಂದರೆ ವಿಧ, ಮನಸ್ಸು, ಯೋಚಿಸು. ನೋಡಿ, ಬಗೆ ಅನ್ನುವಂತಹ ಪದವನ್ನು ಬಹಳಷ್ಟು ಬಾರಿ ನಾನಾರ್ಥಗಳಿಗೆ ಕೇಳಿರುವಂತಹದ್ದನ್ನು ನೋಡ್ಬೋದು. ಸೊ ಇವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ನಾನಾರ್ಥಕ ಪದಗಳಾಗಿದೆ. ಸೊ ಇದಕ್ಕೆ ಹೆಚ್ಚಿನ ಗಮನವನ್ನು ಹರಿಸಿ ಅಭ್ಯಾಸ ಮಾಡಿ. ಗಂಡ ಅಂದರೆ ಪತಿ, ವೀರ. ಹತ್ತಿ, ಅರಳೆ. ಮೇಲಕ್ಕೆ ಏರು, ಹತ್ತೋದು ಅಂತೀವಲ್ಲ ಅದು. ಏರಿ ಅಂದರೆ ದಂಡೆ, ನೀರು, ಮೇಲೆ ಹತ್ತಿ. ಅರ್ಥ ಅಂದರೆ
ಹಣ ಶಬ್ದದ ಅಭಿಪ್ರಾಯ. ತೊರೆ ಅಂದರೆ ನದಿ, ತ್ಯಜಿಸುವಂಥದ್ದು. ನೆನೆ ಅಂದರೆ ಸ್ಮರಿಸು, ನೆನಪು ಮಾಡ್ಕೊಳ್ಳೋದು ಅಂತೀವಲ್ಲ ಹಾಗೆ. ತೊಯ್ಯೋದು, ನೆನೆಸ್ಕೊಳ್ಳೋದು ಅಂತೀವಲ್ಲ ಅದು. ಹಾಗೆ ಲಘು ಅಂದರೆ ಹಗುರವಾದಂತಹದ್ದು, ಸಣ್ಣದು, ಛಂದಸ್ಸಿನ ಒಂದು ಮಾತ್ರೆಗೆ ಲಘು ಅಂತ ಒಂದು ಮಾತ್ರಕಾಲ. ಹಾಗೆ ದೊಡ್ಡ ಗುರು ಅಂದರೆ ದೊಡ್ಡದು ಅಂತ ಅರ್ಥ. ಬೋಧಕ ಒಂದು ಗ್ರಹ. ನರ ಅಂದರೆ ಮನುಷ್ಯ. ಹಾಗೆ ಅರ್ಜುನ. ಅರಿ ಅಂದರೆ ತಿಳಿ ಅನ್ನುವಂತಹದ್ದು. ಹಾಗೆ ಅರಿ ಮತ್ತೊಂದು ಅರ್ಥ ಶತ್ರು ಅಂತ. ಮಡಿ ಅಂದರೆ ಮರಣ ಹೊಂದು, ನೈರ್ಮಲ್ಯ. ತೆರ ಅಂದರೆ ರೀತಿ ಮತ್ತು ತೆರಿಗೆ. ಸಾರುವಂಥದ್ದು ಅಂದರೆ ಪ್ರಚಾರ ಮಾಡುವಂಥದ್ದು. ಹಾಗೆ ಸಮೀಪಿಸು. ಹೊಳೆ ಅಂದರೆ ನದಿ, ಪ್ರಕಾಶಿಸು, ತೋಚು. ಎಡೆ ಅಂದರೆ ನೈವೇದ್ಯ, ಅವಕಾಶ ಮತ್ತು ಸ್ಥಳ. ಇನ್ನು ಗುಡಿ ಅಂದರೆ ಆಲಯ, ಬಾವುಟ, ಮನೆ. ಕಲಿ ಅಂದರೆ ವೀರ, ಅರಿ, ತಿಳಿ. ಮರ್ಯಾದೆ ಅಂದರೆ ಗೌರವ, ಎಲ್ಲೆ ಅಥವಾ ಮೇರೆ ಅಂತ ಅರ್ಥ. ಹಿಂಡು ಅಂದರೆ ಗುಂಪು, ತಿರುಚಿ ಕೊಲ್ಲು. ತಿಳಿ ಅಂದರೆ ಅಭ್ಯಾಸ ಮಾಡು, ಶುಭ್ರ. ಬಟ್ಟೆ ಅಂದರೆ ವಸ್ತ್ರ, ಧಾರಿ. ಉಸಿರು ಅಂದರೆ ಶ್ವಾಸ, ಮಾತಾಡು. ಸೇರು ಅಂದರೆ ಒಟ್ಟುಗೂಡುವಂತಹದ್ದು, ಅಳತೆ ಮಾಡುವಂತಹದ್ದು. ಒಂದು ಸೇರು ಅಂತ ಕರಿತೀವಲ್ಲ, ಅಳತೆಯ ಒಂದು ಮಾಪನ. ಹಿಡಿ ಅಂದರೆ ಬಂಧಿಸು, ಕಸಬರಿಗೆ. ಹಾಗೆ ಅಳತೆಯ ಪ್ರಮಾಣ. ಹದ್ದು ಅಂದರೆ ಗಡಿ ಅಥವಾ ಸೀಮೆ, ಒಂದು ಪಕ್ಷಿ. ಅಡಿ ಅಂದರೆ ಪಾದ, ಕೆಳಗೆ, ಅಳತೆಯ ಒಂದು ಪ್ರಮಾಣ. ಕಂದ ಅಂದರೆ ಮಗು, ಒಂದು ಪದ್ಯ ಜಾತಿ, ಕಂದ ಪದ್ಯ ಅಂತ ಹೇಳ್ಬಿಟ್ಟು ಕರಿತೀವಲ್ಲ ಅದು. ಇನ್ನು ಮುನಿ ಅಂದರೆ ಸಿಟ್ಟಾಗು. ಹಾಗೆ ಮುನಿ ಅಂದರೆ ಋಷಿಗೂ ಕೂಡ ಮುನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಅರಸು. ಅರಸು ಅಂದರೆ ಹುಡುಕು, ರಾಜ. ನಡು ಅಂದರೆ ಸೊಂಟ, ಟೊಂಕ ಅಥವಾ ಮಧ್ಯ, ನಾಟಿಸು ಅಂತ. ಎಳೆ ಅಂದರೆ ಜಗ್ಗು, ದಾರ, ಸಣ್ಣ. ಫಲ ಅಂದರೆ ಹಣ್ಣು, ಪ್ರಯೋಜನ. ಕವಿ ಅಂದರೆ ಆವರಿಸು, ಸಾಹಿತಿ. ಮನ್ನಿಸು ಅಂದರೆ ಕ್ಷಮಿಸುವಂಥದ್ದು, ಹಾಗೆ ಗೌರವಿಸು. ತೂಗು ಅಂದರೆ ಅಳತೆ ಮಾಡು, ಓಲಾಡು, ವಿಮರ್ಶಿಸು. ಮತ್ತು ಬಿಂಬ, ಶರೀರ. ವಿಗ್ರಹ, ಭಾವ ಅಂದರೆ ಸಾರಾಂಶ ಮತ್ತು ಚಿತ್ತವೃತ್ತಿ ಅಂತ ಹೇಳ್ಬಿಟ್ಟು. ಇನ್ನು ತತ್ಸಮ ತದ್ಭವಗಳನ್ನು ನೋಡ್ತಾ ಹೋಗೋಣ. ಭಂಗ ಅಂದರೆ ಬನ್ನ. ಯಶ ಅಂದರೆ ಜಸ. ವೀರ, ಬೀರ. ಮುಖ, ಮೊಗ. ನೋಡಿ, ಇವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ತತ್ಸಮ ತದ್ಭವಗಳು. ಇವುಗಳನ್ನು ಗಮನಿಸಿ. ಧರ, ಧರೆ. ಆಕಾಶ, ಆಗಸ. ಗೂಕ, ಗೂಗೆ ಅಥವಾ ಗೂಬೆ. ಪರೀಕ್ಷಿಸು, ಪರೀಕ್ಷಿಸು. ಅಗ್ನಿ, ಅಗ್ಗಿ. ಗ್ರಹ, ಗರ. ಘಟಿಕ, ಗಳಿಗೆ. ಬೀಜ, ಬಿತ್ತ. ದೃಷ್ಟಿ, ದಿಟ್ಟಿ. ಕ್ಷಣ, ಚಣ. ಬಗೆ, ಹಗೆ. ಶಿರ, ಸಿರ. ರಾಜ, ರಾಯ. ವರ್ಷ, ವರುಷ. ಅಕ್ಷರ, ಅಕ್ಕರ. ಹಾಗೆ ಅಟವಿ, ಅಡವಿ. ಆಕಾಶ, ಆಗಸ. ಆಶ್ಚರ್ಯ, ಅಚ್ಚರಿ. ಆಜ್ಞೆ, ಆಣೆ. ಆಯುಷ್ಯ, ಆಯಸ್ಸು. ವಿಧಿ, ಬಿದಿ. ಕಾವ್ಯ, ಕಬ್ಬ. ಕಾರ್ಯ, ಕಜ್ಜ. ವೀಣೆ, ಬೀಣೆ. ಸಂಧ್ಯಾ, ಸಂಜೆ. ತ್ಯಾಗ, ಚಾಗ. ಧ್ವನಿ, ದನಿ. ಸುಖ, ಸೊಗ. ಪದ್ಮ, ಪದುಮ. ವನ, ಬನ. ಭೂಮಿ, ಭುವಿ. ಮರ್ಕಟ, ಮಕ್ಕಡ. ಮೃಗ, ಮಿಗ ಅಂತಲೂ ಬರಿಬೋದು, ಮಿಕ ಅಂತಲೂ ಬರಿಬೋದು. ಇನ್ನು ವಿಸ್ತಾರ, ಬಿತ್ತರ. ಇಷ್ಟು. ಮತ್ತು ಶಯ್ಯ, ಸಜ್ಜೆ. ಶೂನ್ಯ, ಸೊನ್ನೆ. ಸಹಸ್ರ, ಸಾವಿರ. ಸ್ನೇಹ, ನೇಹ. ವಸತಿ, ಬಸದಿ. ಇನ್ನು ಶಾಲಾ, ಶಾಲೆ. ಆಶಾ, ಆಸೆ. ಯುಗ, ಜುಗ. ಯೌವನ, ಜೌವನ. ಶ್ರೀ, ಸಿರಿ. ಇನ್ನು ಗುಣವಾಚಕ ಪದಗಳನ್ನು, ಇಷ್ಟು ತತ್ಸಮ ತದ್ಭವಗಳಾದರೆ ಇಲ್ಲಿರುವಂಥದ್ದು ಮತ್ತೆ ಮುಂದೆ ಗುಣವಾಚಕ ಪದಗಳು. ಪೊಲ್ಲವಾರ್ತೆ. ಪೊಲ್ಲವಾರ್ತೆ ಅನ್ನುವಂಥದ್ದು ಇವೆಲ್ಲ ಗುಣವಾಚಕ ಪದ. ಇದು ಒಂದು ಪದಗಳು. ಇಲ್ಲಿ ಇರುವಂತಹ ಗುಣವನ್ನು ಸೂಚಿಸುವಂತಹ ಪದಗಳನ್ನು ಗುರುತಿಸಿ ಬರಬೇಕಾಗುತ್ತೆ. ಪೊಲ್ಲವಾರ್ತೆ ಅನ್ನುವಂತಹದ್ರಲ್ಲಿ ಪೊಲ್ಲ. ಮಂಗಳ ಲಿಂಗ ಅನ್ನುವಂತಹದ್ರಲ್ಲಿ ಮಂಗಳ. ಲಘು ವರ್ತನ ಅನ್ನುವಂತಹದ್ರಲ್ಲಿ ವರ್ತನೆ ಹೆಂಗಿದೆ, ಲಘುವಾಗಿ. ಘೋರಪಾತಕಿ ಅನ್ನುವಂತಹದ್ರಲ್ಲಿ ಘೋರ. ಕುಜನರು ಅಂದರೆ ಕು ಅಂದರೆ ಕೆಟ್ಟ ಜನರು, ಕು ಅನ್ನುವಂಥದ್ದು. ಕಲಿಭೀಮ ಅನ್ನುವಂತಹದ್ರಲ್ಲಿ ಕಲಿ. ಅಪ್ರತಿಮ ಮಲ್ಲ ಅನ್ನುವಂತಹದ್ರಲ್ಲಿ ಅಪ್ರತಿ. ಹಾಗೆ ನಸು ಮಿಸುಕು ಅಂದರೆ ನಸು ಅಂದರೆ ಸ್ವಲ್ಪ ಅಂತ ಅರ್ಥ. ಮರಿ, ಗೂಗೆ. ಗೂಗೆ ಎಂತಹದ್ದು, ಮರಿಯದು. ಹಾಗೆ ಕಡು ಪಾಪ. ಪಾಪ ಎಂತಹದ್ದು, ಕಡು ಪಾಪ. ಹೆಮ್ಮರ, ಮರ ಯಾವ ರೀತಿಯಾಗಿದೆ, ಹಿರಿದು. ದುರ್ಗಂಧ ಅನ್ನುವಂಥದ್ರಲ್ಲಿ ದುರ್ ಅಂದರೆ ಕೆಟ್ಟ ಅಂತ ಅರ್ಥ.
ವಾಸನೆ ಯಾವ ರೀತಿಯಾಗಿದೆ? ದುರ್ ಅಂದರೆ ಕೆಟ್ಟದಾಗಿದೆ. ಭಿನ್ನಾಣದ ಮಾತು, ಮಾತು ಎಂಥದ್ದು? ಭಿನ್ನಾಣದು. ಬಂಗಾರದ ಬಳೆ, ಬಳೆ ಎಂಥದ್ದು? ಬಂಗಾರದ್ದು. ದುರ್ಜನ, ದುರ್. ರಸಬಳ್ಳಿ, ರಸ. ಎಳೆ ನಗೆಯ ಅಂದರೆ ಎಳೆ. ಹುಸಿನಿದ್ದೆ ಅನ್ನುವಂಥದ್ರಲ್ಲಿ ಹುಸಿ. ಅವಸರದ ಹೆಜ್ಜೆ ಅನ್ನುವಂಥದ್ರಲ್ಲಿ ಅವಸರ. ತುಂಬಿ ಬಾಳು ಅನ್ನುವಂಥದ್ರಲ್ಲಿ ತುಂಬಿ. ಮಣ ಆಯಾಸ ಅನ್ನುವಂಥದ್ರಲ್ಲಿ ಮಣ. ಕೊರೆವ ಕೂಳು ಅನ್ನುವಂಥದ್ರಲ್ಲಿ ಕೊರೆವ. ಬಲಿಷ್ಠ ಕೈಗಳು ಅನ್ನುವಂಥದ್ರಲ್ಲಿ ಬಲಿಷ್ಠ. ಹಾಸುಗಂಬಿ ಅನ್ನುವಂಥದ್ರಲ್ಲಿ ಹಾಸು. ಕಣ್ಬೆಳಕು ಅನ್ನುವಂಥದ್ರಲ್ಲಿ ಬೆಳಕು. ಎಡಗಣ್ಣು ಅನ್ನುವಂಥದ್ರಲ್ಲಿ ಎಡ. ಹಿತವಚನ ಅನ್ನುವಂಥದ್ರಲ್ಲಿ ಹಿತ ಅನ್ನುವಂಥದ್ದು ಗುಣವನ್ನು ಸೂಚಿಸುವಂತಹ ಪದಗಳು. ಇನ್ನು ಮುಗ್ಧ ಜೀವಿ ಅನ್ನುವಂಥದ್ರಲ್ಲಿ ಮುಗ್ಧ. ದಯಾಮೃತ್ಯು ಅನ್ನುವಂಥದ್ದಲ್ಲಿ ದಯಾ. ದೂರದೃಷ್ಟಿ ಅನ್ನುವಂಥದ್ರಲ್ಲಿ ದೂರ. ಒಳನೋಟ ಅನ್ನುವಂಥದ್ರಲ್ಲಿ ಒಳ. ಕಿರುಹಾದಿ ಅನ್ನುವಂಥದ್ರಲ್ಲಿ ಕಿರು. ಹಸಿರು ಕಂಬಳಿ ಅನ್ನುವಂಥದ್ರಲ್ಲಿ ಹಸಿರು. ಸಣ್ಣ ಕುರುಡು ಅನ್ನುವಂಥದ್ರಲ್ಲಿ ಸಣ್ಣ. ಹಾಡು ಹಕ್ಕಿ ಅನ್ನುವಂಥದ್ದು ಹಾಡು. ಶುದ್ಧ ನೀರು ಅನ್ನುವಂಥದ್ದು ಶುದ್ಧ. ಕೆಳ ಹೊಟ್ಟೆ ಅನ್ನುವಂಥದ್ರಲ್ಲಿ ಕೆಳ. ಸಣ್ಣ ಮಕ್ಕಳು ಅನ್ನುವಂಥದ್ರಲ್ಲಿ ಸಣ್ಣ. ಮಲತಾಯಿ ಅನ್ನುವಂಥದ್ರಲ್ಲಿ ಮಲ. ಶ್ರೇಷ್ಠ ವಿಜ್ಞಾನಿ ಅನ್ನುವಂಥದ್ರಲ್ಲಿ ಶ್ರೇಷ್ಠ. ಸುದೈವ ಅನ್ನುವಂಥದ್ರಲ್ಲಿ ಸು. ಅಪಸ್ವರ ಅನ್ನುವಂಥದ್ರಲ್ಲಿ ಅಪ. ಇನ್ನು ಪರದೇಶಿ ಅನ್ನುವಂಥದ್ರಲ್ಲಿ ಪರ. ಬೆಳ್ಳಿ ಲೋಟ ಅನ್ನುವಂಥದ್ರಲ್ಲಿ ಬೆಳ್ಳಿ. ಮರಿ ಮೀನು ಅನ್ನುವಂಥದ್ರಲ್ಲಿ ಮರಿ. ಕೆನೆ ಹಾಲು ಅನ್ನುವಂಥದ್ರಲ್ಲಿ ಕೆನೆ. ಸ್ವಚ್ಛ ಸಮುದ್ರ ಅನ್ನುವಂಥದ್ರಲ್ಲಿ ಗುಣವನ್ನು ಸೂಚಿಸುವಂಥದ್ದು ಸ್ವಚ್ಛ. ನಳಿನಾನನೆ ಅಂದರೆ ಅಲ್ಲಿ ಇರುವಂತಹ ಗುಣವನ್ನು ಸೂಚಿಸುವಂತಹದ್ದು ನಳಿನ. ವಕ್ತ್ರಪದ್ಮ ಅನ್ನುವಂತಹದ್ರಲ್ಲಿ ಇಲ್ಲಿ ಮಿಸ್ಟೇಕ್ ಆಗಿದೆ. ವಕ್ತ್ರಪದ್ಮ ಅನ್ನುವಂತಹದ್ರಲ್ಲಿ ವಕ್ತ್ರ. ದುರ್ದೈವ ಅನ್ನುವಂಥದ್ರಲ್ಲಿ ದುರ್. ಹೂಬಾಣ ಅನ್ನುವಂಥದ್ರಲ್ಲಿ ಹೂ. ಕಾರ್ಮೋಡ ಅನ್ನುವಂಥದ್ರಲ್ಲಿ ಕಾರ್. ಮುಂದಿನದು ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳು ಹೊಸಗನ್ನಡ ಮತ್ತು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳ ಎರಡನ್ನೂ ಕೂಡ ಕೊಡಲಾಗಿರುತ್ತೆ. ಅವುಗಳನ್ನು ನೀವು ಗಮನಿಸ್ಬಿಟ್ಟು ಎರಡೂ ವಿಭಕ್ತಿ ಪ್ರತ್ಯಯಗಳನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು. ಹೊಸಗನ್ನಡ ಮತ್ತು ಹಳೆಗನ್ನಡ. ಕದಡಿದ ಅನ್ನುವಂಥದ್ದು ಆ ಅನ್ನುವಂತಹ ಪ್ರತ್ಯಯ ಬಂದಿರೋದ್ರಿಂದ ಷಷ್ಠಿ. ಸಲೀಲಂ ಅಮ್ಮ ಅನ್ನುವಂಥದ್ರಿಂದ ಪ್ರಥಮ. ದುರದೋಳ್ ಅನ್ನುವಂಥದ್ರಲ್ಲಿ ಒಳ್ ಅನ್ನುವಂಥದ್ದು ಇರೋದರಿಂದ ಸಪ್ತಮಿ. ಇವರಂ ಅನ್ನುವಂಥದ್ದು ದ್ವಿತೀಯ. ರಾಮನಿಂ ಇಂ ಅನ್ನುವಂಥದ್ದು ಇರೋದರಿಂದ ತೃತೀಯ. ಅಂದಕನು ಅನ್ನುವಂಥದ್ದು ಹೂ ಇರೋದರಿಂದ ಪ್ರಥಮ. ಗುರುವಿಗೆ ಅನ್ನುವಂಥದ್ರಲ್ಲಿ ಚತುರ್ಥಿ. ಯಮಸುತರಿಗೆ ಅನ್ನುವಂಥದ್ದು ಚತುರ್ಥಿ. ಕಲಿಭೀಮನೆ ಅನ್ನುವಂಥದ್ರಲ್ಲಿ ಸಂಬೋಧನ. ಇನ್ನು ವಲ್ಲಭನ ಅನ್ನುವಂಥದ್ರಲ್ಲಿ ಷಷ್ಠಿ. ಸಮತೆಯನ್ನು ಅನ್ನುವಂಥದ್ರಲ್ಲಿ ಅನ್ನು ಬಂದಿರೋದ್ರಿಂದ ದ್ವಿತೀಯ. ಧರ್ಮಜನಿಗೆ ಅನ್ನುವಂಥದ್ದು ಚತುರ್ಥಿ. ಬಲ್ಲವರಿಂದ ಅನ್ನುವಂಥದ್ದು ತೃತೀಯ. ಮಂತ್ರಿಯು ಅನ್ನುವಂಥದ್ದು ಪ್ರಥಮ. ಪೈರಿಗೆ ಅನ್ನುವಂಥದ್ದು ಚತುರ್ಥಿ. ಧರೆಯೋಳ್ ಒಳ್ ಅನ್ನುವಂಥದ್ದು ಸಪ್ತಮಿ. ಕಟ್ಟಿಗೆಯ ಅನ್ನುವಂಥದ್ದು ಆ ವಿಭಕ್ತಿ ಪ್ರತ್ಯಯ ಬಂದಿರೋದ್ರಿಂದ ಷಷ್ಠಿ. ಹಾಗೆ ಪುರಂದರ ವಿಠಲನ ಅನ್ನುವಂಥದ್ದು ಷಷ್ಠಿ. ಹಾಗೆ ಹರೆಯಕ್ಕೆ ಅನ್ನುವಂಥದ್ದು ಚತುರ್ಥಿ. ಬಸ್ ಸ್ಟಾಪಿನಲ್ಲಿ ಅನ್ನುವಂಥದ್ದು ಸಪ್ತಮಿ. ಹಾಗೆ ಮನೆಗೆ ಅನ್ನುವಂಥದ್ದು ಚತುರ್ಥಿ. ಅವನಿಗೆ ಅನ್ನುವಂಥದ್ದು ಚತುರ್ಥಿ. ಮುದುಕಿಗೆ ಅನ್ನುವಂಥದ್ದು ಚತುರ್ಥಿ. ಮೊಮ್ಮಗಳನ್ನು ಅನ್ನುವಂಥದ್ದು ದ್ವಿತೀಯ. ಬಸಲಿಂಗನಿಗೆ ಅನ್ನುವಂಥದ್ದು ಚತುರ್ಥಿ. ವಿಶ್ವಾಸದಿಂದ ಅನ್ನುವಂಥದ್ದು ತೃತೀಯ. ಮುಖದಲ್ಲಿ ಅನ್ನುವಂಥದ್ದು ಸಪ್ತಮಿ. ಅಭಿವೃದ್ಧಿಯ ದೆಸೆಯಿಂದ ಅನ್ನುವಂಥದ್ದು ಪಂಚಮಿ. ಲಾವಾರಸದಲ್ಲಿ ಅನ್ನುವಂಥದ್ದು ಸಪ್ತಮಿ. ಕುದುಪನು ಅನ್ನುವಂಥದ್ದು ಪ್ರಥಮ. ದಣಿಗಳಿಂದ ಅಂತ ಇದೆ, ಇಂದ ಅಂತ ಬಂದಿರೋದ್ರಿಂದ ಅದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ಪಿರಿಯವು ಅನ್ನುವಂಥದ್ದು ಪ್ರಥಮ. ಚಂದ್ರಪ್ಪನನ್ನು ಅನ್ನುವಂಥದ್ದು ದ್ವಿತೀಯ. ಗದ್ಯದೋಳು ಅನ್ನುವಂಥದ್ದು ಸಪ್ತಮಿ. ರಾವಣನೇ ಅನ್ನುವಂಥದ್ದು ಸಂಬೋಧನ. ಗಿಣಿಯತ್ತಣಿಂ ಅನ್ನುವಂಥದ್ದು ಪಂಚಮಿ. ಅರಮನೆಯಂ ಅನ್ನುವಂಥದ್ದು ತೃತೀಯ. ತಂದೆಯ ದೆಸೆಯಿಂದ ಅನ್ನುವಂಥದ್ದು ಪಂಚಮಿ. ಹಾಗೆ ಅವಳಿಗೆ ಅನ್ನುವಂಥದ್ದು ಚತುರ್ಥಿ. ಗುಡಿಸಲಿನಿಂದ ಅನ್ನುವಂಥದ್ದು ಇಂದ ಇರೋದರಿಂದ ತೃತೀಯ. ಹಣ್ಣಿನಲ್ಲಿ ಅನ್ನುವಂಥದ್ದು ಸಪ್ತಮಿ. ಮನೆಯಿಂದ ಅನ್ನುವಂಥದ್ದು ತೃತೀಯ. ನಲ್ಗತೆಯಂ ಅಂದರೆ ತೃತೀಯ. ಜಗತ್ಪ್ರಳಯದೋಳ್ ಅನ್ನುವಂತಹದ್ದು ಸಪ್ತಮಿ. ಇಷ್ಟು ವಿಭಕ್ತಿ ಪ್ರತ್ಯಯಗಳಾದರೆ ಹಳೆಗನ್ನಡ ಮತ್ತು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳಾದರೆ, ಇನ್ನು ಕ್ರಿಯಾಪದಗಳ ಧಾತುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ
ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದರೆ ಓದಿದನು ಅನ್ನುವಂಥದ್ರಲ್ಲಿ ಧಾತು ಯಾವುದು? ಕ್ರಿಯಾಪದದ ಮೂಲ ರೂಪ ಅಂದರೆ ಓದುವಂಥದ್ದು. ತಿಂದನು ಅನ್ನುವಂಥದ್ರಲ್ಲಿ ತಿನ್ನು, ಬಂದವು ಅನ್ನುವಂಥದ್ರಲ್ಲಿ ಬರು, ನಿಂತರು ಅನ್ನುವಂಥದ್ರಲ್ಲಿ ನಿಲ್ಲು, ಹಾಡುವಳು ಅನ್ನುವಂಥದ್ರಲ್ಲಿ ಹಾಡು, ತೋರಿಸು ಅನ್ನುವಂಥದ್ರಲ್ಲಿ ತೋರು, ಕೂಡಿಸು ಅನ್ನುವಂಥದ್ರಲ್ಲಿ ಕುಡಿ, ನಲಿಯುತ್ತಾ ಅನ್ನುವಂಥದ್ರಲ್ಲಿ ನಲಿ, ಕಟ್ಟಿಸು ಅನ್ನುವಂಥದ್ರಲ್ಲಿ ಕಟ್ಟುವುದು, ಓಡುವರು ಅನ್ನುವಂಥದ್ದು ಓಡು, ಬೀಸುತ್ತಿತ್ತು ಅನ್ನುವಂಥದ್ರಲ್ಲಿ ಬೀಸು, ಹೇಳಿದಾಗ ಅನ್ನುವಂಥದ್ದು ಹೇಳು, ನೋಡಿದನು ಅನ್ನುವಂಥದ್ದು ನೋಡು, ಬರೆಯುವಳು ಅನ್ನುವಂಥದ್ರಲ್ಲಿ ಬರಿ, ಕಲಿಯುವರು ಅನ್ನುವಂಥದ್ರಲ್ಲಿ ಕಲಿ. ಇನ್ನು ಹೋದರು ಅನ್ನುವಂಥದ್ರಲ್ಲಿ ಹೋಗು, ಹೋಯಿತು ಅನ್ನುವಂಥದ್ರಲ್ಲಿ ಹೋಗು, ಅಳುತ್ತಿತ್ತು ಅನ್ನುವಂಥದ್ದು ಅಳು, ಬಾರಿಸುವಳು ಅನ್ನುವಂಥದ್ರಲ್ಲಿ ಬಾರಿಸು, ನುಡಿಸುವಳು ಅನ್ನುವಂಥದ್ರಲ್ಲಿ ನುಡಿ, ಕೇಳಿದರು ಅನ್ನುವಂಥದ್ರಲ್ಲಿ ಕೇಳು, ಎದ್ದರು ಅನ್ನುವಂಥದ್ರಲ್ಲಿ ಏಳು, ಮಾಡಿದಾಗ ಅನ್ನುವಂಥದ್ರಲ್ಲಿ ಕ್ರಿಯಾಪದದ ಮೂಲ ರೂಪ ಮಾಡು, ಬರುತ್ತಿದ್ದರು ಅನ್ನುವಂಥದ್ರಲ್ಲಿ ಬರು, ಕೇಳುವರು ಅನ್ನುವಂಥದ್ರಲ್ಲಿ ಕೇಳು, ಹಿಗ್ಗಿದಳು ಅನ್ನುವಂಥದ್ರಲ್ಲಿ ಹಿಗ್ಗು, ನಡುಗಿದನು ಅನ್ನುವಂಥದ್ರಲ್ಲಿ ನಡುಗು, ಹಿಡಿದಳು ಅನ್ನುವಂಥದ್ರಲ್ಲಿ ಹಿಡಿ, ಕೊಟ್ಟನು ಅನ್ನುವಂಥದ್ರಲ್ಲಿ ಕೊಡು, ಮಿಂಚಿತು ಅನ್ನುವಂಥದ್ರಲ್ಲಿ ಮಿಂಚು. ಹಾಗೆ ಒಳೆಯುತ್ತಿತ್ತು ಅನ್ನುವಂಥದ್ರಲ್ಲಿ ಹೊಳೆಯುವುದು, ಮಲಗಿತು ಅನ್ನುವಂಥದ್ರಲ್ಲಿ ಮಲಗು, ಚಿಗುರಿದವು ಅನ್ನುವಂಥದ್ರಲ್ಲಿ ಚಿಗುರು, ಪ್ರಯತ್ನಿಸಿದನು ಅನ್ನುವಂಥದ್ರಲ್ಲಿ ಪ್ರಯತ್ನಿಸು, ಹರಡಿತು ಅನ್ನುವಂಥದ್ರಲ್ಲಿ ಹರಡು, ದುಃಖಿಸಿದರು ಅನ್ನುವಂಥದ್ರಲ್ಲಿ ದುಃಖಿಸು, ಅಬ್ಬರಿಸಿದನು ಅನ್ನುವಂಥದ್ರಲ್ಲಿ ಅಬ್ಬರಿಸು, ಇದ್ದವು ಅನ್ನುವಂಥದ್ರಲ್ಲಿ ಇರು, ಪೂಜಿಸುತ್ತಿದ್ದರು ಅನ್ನುವಂಥದ್ರಲ್ಲಿ ಪೂಜಿಸು, ಪ್ರಲಾಪಿಸಿದಳು ಅನ್ನುವಂಥದ್ರಲ್ಲಿ ಪ್ರಲಾಪಿಸು, ಧಗಧಗಿಸುತ್ತಿತ್ತು ಅಂದರೆ ಧಗಧಗಿಸು, ಬಿದ್ದಿತು ಅನ್ನುವಂಥದ್ರಲ್ಲಿ ಬೀಳು, ಚಲಿಸಿದವು ಅನ್ನುವಂಥದ್ರಲ್ಲಿ ಚಲಿಸು, ಕರುಣಿಸೆಂದಳು ಕರುಣಿಸು, ಬರೆಯುತ್ತಿದ್ದನು ಅನ್ನುವಂಥದ್ರಲ್ಲಿ ಬರೆ. ಇಷ್ಟು ಒಂದು ಕ್ರಿಯಾಪದದ ಮೂಲ ರೂಪಗಳಿಗೆ ಧಾತುಗಳನ್ನು, ಕ್ರಿಯಾಪದಗಳಲ್ಲಿ ಧಾತುಗಳನ್ನು ಗುರುತಿಸಿ ಬರೆಯುವಂಥದ್ದಾದರೆ, ಮುಂದೆ ಇರುವಂಥದ್ದು ನಿಷೇಧಾರ್ಥಕ ರೂಪಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಹೋಗುವನು ಅನ್ನುವಂಥದ್ರಲ್ಲಿ ಕೊಟ್ಟಿರುವಂಥದ್ರಲ್ಲಿ ಅದು ಕ್ರಿಯೆ ನಡೆಯುವಂಥದ್ದು. ಹೋಗುವನು, ಹೋಗನು ಅಂದರೆ ಅದು ಕ್ರಿಯೆ ನಡೆಯುವುದಿಲ್ಲ, ಹೋಗುವುದಿಲ್ಲ ಅಂತಲೂ ಬರಿಬೋದು. ಬರುವರು ಅನ್ನುವಂಥದ್ರಕ್ಕೆ ಬಾರರು ಅಥವಾ ಬರುವುದಿಲ್ಲ ಯಾವುದಾದ್ರೂ ಬರಿಬೋದು. ನೋಡಿದಳು ಅನ್ನುವಂಥದ್ರಲ್ಲಿ ನೋಡಳು, ನೋಡುವರು ಅನ್ನುವಂಥದ್ರಲ್ಲಿ ನೋಡರು, ತರುವರು ಅನ್ನುವಂಥದ್ರಲ್ಲಿ ತಾರರು ಅಥವಾ ತರುವುದಿಲ್ಲ ಅಂತ ಬರಿಬೋದು ನೀವು. ಹಾಡುವರು ಅನ್ನುವಂಥದ್ರಲ್ಲಿ ಹಾಡರು ಅಥವಾ ಹಾಡುವುದಿಲ್ಲ. ಆಡಿದರು ಅನ್ನುವಂಥದ್ರಲ್ಲಿ ಆಡರು ಅಥವಾ ಆಡುವುದಿಲ್ಲ ಅಂತ ಬರಿಬೇಕು. ಆಡಿತು ಅನ್ನುವಂಥದ್ರಲ್ಲಿ ಆಡಲಿಲ್ಲ ಅಥವಾ ಆಡರು ಅಂತ ಬರಿಬೋದು. ಹೋಗುವಿರಿಯನ್ನು ಹೋಗದಿರಿ ಅಥವಾ ಹೋಗುವುದಿಲ್ಲ ಅಂತ ಬರಿಬೇಕು. ಕೇಳುವರು ಅನ್ನುವಂಥದ್ರಲ್ಲಿ ಕೇಳರು ಅಥವಾ ಕೇಳುವುದಿಲ್ಲ ಅಂತಲೂ ಬರಿಬೋದು. ತಿನ್ನುವಳು ಅನ್ನುವಂಥದ್ರಲ್ಲಿ ತಿನ್ನಳು ಅಥವಾ ತಿನ್ನುವುದಿಲ್ಲ. ಬರುವುದು ಅನ್ನುವಂಥದ್ದಲ್ಲಿ ಬಾರದು. ಹಾಡುವೆ ಅಥವಾ ಹಾಡೆನು. ನೋಡುವುದಿಲ್ಲ ಅಥವಾ ನೋಡೋದು ಅಂತ ಬರಿಬೋದು. ಕರೆಯಿತು ಅನ್ನುವಂಥದ್ದಕ್ಕೆ ಕರೆಯಲಿಲ್ಲ ಅಥವಾ ಮರೆಯುವೆ ಅಂತ ಬರಿಬೇಕಾಗುತ್ತೆ. ಮರೆಯುವೆ ಅಂತ ಅನ್ನೋದನ್ನು ಮರೆಯನು, ಮರೆಯುವುದಿಲ್ಲ. ತಿನ್ನು ಅನ್ನುವಂಥದ್ದಕ್ಕೆ ತಿನ್ನನು, ತಿನ್ನುವುದಿಲ್ಲ. ನೋಡುವಳು, ನೋಡಳು. ತಿಂದಿತು, ತಿನ್ನಲಿಲ್ಲ ಅಥವಾ ತಿನ್ನದು ಅನ್ನುವಂಥದ್ದು. ಮಾಡುವೆ, ಮಾಡುವುದಿಲ್ಲ. ಮಾಡಳು ಅಂತ ಬರಿಬೇಕು. ಹೋಗುವಳು ಅನ್ನುವಂಥದ್ದಕ್ಕೆ ಹೋಗುವುದಿಲ್ಲ ಅಥವಾ ಹೋಗಳು. ಇನ್ನು ಕ್ರಿಯಾಪದದ ಕಾಲವನ್ನು ಸೂಚಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ಹೋದವು ಅಂದರೆ ಈಗಾಗಲೇ ಕ್ರಿಯೆ ನಡೆದೋಗಿರುವಂಥದ್ದು ಭೂತಕಾಲ. ಕುಣಿಯುತ್ತಿತ್ತು ಅನ್ನುವಂಥದ್ದು ವರ್ತಮಾನ ಕಾಲ. ಓಡಿದರು ಅನ್ನುವಂಥದ್ದು ಭೂತಕಾಲ. ನೋಡಿದಳು ಅನ್ನುವಂಥದ್ದು ಭೂತಕಾಲ. ಅಂದರೆ ಈಗಾಗಲೇ ಕ್ರಿಯೆ ನಡೆದೋಗಿರುವಂಥದ್ದು. ನಿಂತರು ಆಗಲೇ ನಿಂತುಬಿಟ್ಟಿದ್ದಾರೆ ಭೂತಕಾಲ. ನೋಡಿತು ಅದು ಕೂಡ ಭೂತಕಾಲ. ಕೇಳುತ್ತಾರೆ ಅದು ಕ್ರಿಯೆ ನಡೀತಾ ಇರುವಂಥದ್ದು, ಸೊ ವರ್ತಮಾನ ಕಾಲ. ತಿಂದನು ಅನ್ನುವಂಥದ್ದು ಭೂತಕಾಲ. ಹೋಯಿತು ಅನ್ನುವಂಥದ್ದು ಭೂತಕಾಲ. ಬರುತ್ತಾರೆ ಅನ್ನುವಂಥದ್ದು ವರ್ತಮಾನ ಕಾಲ. ಬಂದಿತು ಅನ್ನುವಂಥದ್ದು ಭೂತಕಾಲ. ನಲಿಯುತ್ತಾರೆ ಅನ್ನುವಂಥದ್ದು ವರ್ತಮಾನ ಕಾಲ. ಸಾಧಿಸುವುದು ಅನ್ನುವಂಥದ್ದು ಭವಿಷ್ಯತ್ ಕಾಲ. ಕೇಳ್ದನು ಅದು ಕೂಡ ಭೂತಕಾಲ. ಇನ್ನು ತಲ್ಲಣಿಸುತ್ತಿದ್ದ ಅದು ವರ್ತಮಾನ ಕಾಲ. ಬರುವನು ಅನ್ನುವಂಥದ್ದು ಭವಿಷ್ಯತ್ ಕಾಲ. ಓದಿದರು ಅನ್ನುವಂಥದ್ದು ಭೂತಕಾಲ. ಬಂದಿತು ಅನ್ನುವಂಥದ್ದು ಕೂಡ ಭೂತಕಾಲ. ಬರುತ್ತಿದ್ದರು ಅದು ಕೂಡ ವರ್ತಮಾನ ಕಾಲ. ಕರೆವರು ಅಂದರೆ ಇನ್ನು ಕ್ರಿಯೆ ನಡಿಬೇಕಾಗಿದೆ, ಸೊ ಅದು ಭವಿಷ್ಯತ್ ಕಾಲ. ಹಾಡಿದಳು ಅನ್ನುವಂಥದ್ದು ಭೂತಕಾಲ. ನಗುವರು ಅನ್ನುವಂಥದ್ದು ಇನ್ನು ನಕ್ಕಿಲ್ಲ, ನಗಬೇಕಾಗಿದೆ, ಸೊ ನಗುವರು ಅನ್ನುವಂಥದ್ದು ಭವಿಷ್ಯತ್ ಕಾಲ. ಕಟ್ಟುವರು ಭವಿಷ್ಯತ್ ಕಾಲ. ಹೋದರು ಅಂದರೆ ಕ್ರಿಯೆ ಈಗಾಗಲೇ ಮುಗ್ದೇ ಹೋಗಿದೆ, ಸೊ
ಅದು ಭೂತಕಾಲ. ಕೇಳಿದನು ಭೂತಕಾಲ, ಕುಣಿವರು ಭವಿಷ್ಯತ್ ಕಾಲ, ಬಂದರು ಭೂತಕಾಲ. ಹಾಗೆ ಪೊಡಕರಿಸಿತು ಅದು ಕೂಡ ಭೂತಕಾಲ. ಭಾವಿಸಿದಳ್ ಅದು ಕೂಡ ಭೂತಕಾಲ. ಇನ್ನು ಅಪೇಕ್ಷಿಸುವೆನು ಬರ್ಬೋದು ಅಂತ ನಾನು ಅಪೇಕ್ಷಿಸ್ತೇನೆ ಅಂದರೆ ಇನ್ನು ಆಗಬಹುದಾಗಿರುವಂತಹದ್ದು ಭವಿಷ್ಯತ್ ಕಾಲ. ಇಷ್ಟು ನಿಮ್ಮ ದ್ವಿತೀಯ PUCಗೆ ಇರಬಹುದಾದಂತಹ ಸಂಪೂರ್ಣವಾದಂತಹ ಒಂದು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತಹ ವ್ಯಾಕರಣಾಂಶಗಳಾಗಿತ್ತು. ಇಷ್ಟನ್ನು ನೀವು ಅಭ್ಯಾಸ ಮಾಡಿದರೆ ನಿಮ್ಮ ಭಾಷಾಭ್ಯಾಸಕ್ಕೆ ಇರುವಂತಹ ಎಲ್ಲ ಒಂದು ಅಂಕಗಳನ್ನು ಕೂಡ ನೀವು ಪಡಿಬೋದು. ಇನ್ನು ಉಳಿದಿರುವಂಥದ್ದು ಅಂದರೆ ಪ್ರಬಂಧಗಳು ಹಾಗೆ ಪತ್ರಲೇಖನ. ಈ ಪತ್ರಲೇಖನ ಮತ್ತು ಪ್ರಬಂಧಗಳನ್ನು ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ಅದರ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದನ್ನು ನೀವು ರೆಫರನ್ನು ಮಾಡಿಬಿಟ್ಟು ಸಂಪೂರ್ಣವಾದಂತಹ ವ್ಯಾಕರಣಾಂಶವನ್ನು ನೀವು ಅಭ್ಯಾಸ ಮಾಡಬಹುದು ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.